टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 6-7 kg ನಮ್ಮದು ಕುಟುಂಬ ನಡೀತದೆ ಅಂತ ಕೆಲವರು ಹೇಳ್ತಾರೆ. ಬೇರೆ ಬೇರೆ ಎಲ್ಲ ರಾಗಿ ಜೋಳ ಪಳ ಹಿಂಗೆ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಅವ್ರದ್ದೆಲ್ಲ ನಡೀತದೆ. ಇನ್ನೆಷ್ಟು ಬಟ್ಟೆ ಹಾಕೊಳಕ್ಕೆ ಸಾಧ್ಯ? ನೀವು ಟೈಲರು ನೀವೇ ಹೋಗ್ಕೋತೀರಿ, ಇಲ್ಲ ಟೈಲರ್ ಕೊಡಿ, ಇದನ್ನು ಡೋಬಿ ಕೊಡ್ತೀವಿ ಅಲ್ಲ, ಎಲ್ಲ ನಿಮ್ದೆಲ್ಲ ಕೊನೆಗೆ ಹೆಚ್ಚು ಕಮ್ಮಿ ಆದರೆ ಒಂದು 10-15 ಸಾವಿರದಲ್ಲಿ ನಿಮ್ಮ ವೈಯಕ್ತಿಕವಾದ ಒಂದು ಬದುಕು ಮುಗುತ್ತೆ. ಮಿಕ್ಕಿದ್ದು ಯಾರಿಗೋಸ್ಕರ ಮಾಡ್ತೀರಿ? ಬೇರೆಯವ್ರಿಗೋಸ್ಕರ ಮಾಡ್ತೀರಿ. ನಿಮ್ಮ ಸ್ವಂತ ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತೀರಿ, ನಿಮ್ಮ ತಂದೆ ತಾಯಿಗೋಸ್ಕರ ಮಾಡ್ತೀರಿ, ನಿಮ್ಮ ನೆಂಟರಿಗೋಸ್ಕರ ಮಾಡ್ತೀವಿ, ಪ್ರವಾಸಕ್ಕೋಸ್ಕರ ಮಾಡ್ತೀರಿ, ನಿಮ್ದಕ್ಕೋಸ್ಕರ ಮಾಡ್ತೀವಿ. ಹಂಗೆ ಈ ದೇಹ ಇದೆಯಲ್ಲ ಅದು ಸ್ವಂತಕ್ಕೆ ಏನಿಲ್ವಂತೆ, ಅದು ಬೇರೆಯವ್ರಿಗೋಸ್ಕರನೇ ಅಂತೆ. ಹಂಗೆ ಇದು ನಿಮ್ಮ ತಲೆಯಲ್ಲಿ ಇರಲಿ ಅಂತ ನಿಮ್ಮ ಅಧ್ಯಕ್ಷ ಹೇಳೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರೆ ಇಲ್ಲೋ ಇದಂ ಶರೀರಂ ಅಂತ, ಈ ಶರೀರ ನಮ್ಗಲ್ಲ ಅಂತ ಅವ್ರು ಹೇಳಿದ್ರೆ ಇಲ್ಲೋ. ನಾನು ಅವ್ರು ನಮ್ಮ ಗುರುಗಳು ಅಂತ ಅವ್ರ ಪಾಠನ ನಾನು ಪ್ರವಚನ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ, ನಾನು ಕೇಳಿಸ್ಕೊಂಡೆ ಕಿವಿಲಿ ಏನೋ ಹೇಳ್ತಾವ್ರಲ್ಲಪ್ಪ ಅಂತ. ಅವ್ರು ಯಾರು ಹೇಳ್ತಾಯಿದ್ರು, ನಾನು ದೀಪ ಹಚ್ಚಬೇಕಾದ್ರೆ ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಚ್ಚ ದೀಪ ಜ್ಯೋತಿ ಪ್ರಕಾಶ ಅವರೆಲ್ಲ ಆಡಾಡ್ತಾ ಇದ್ದಾರೆ ಅಲ್ಲ. ಯಾರು ನಮ್ಮ ರಿಜಿಸ್ಟ್ರಾರ? ಸೊ ಹಂಗೆ ನಾನು ಕೇಳಿಸ್ಕೊಳ್ಳಿ, ಕಿವಿ ಕೇಳಿಸ್ಕೊಳ್ಳಿ ಹೇಳ್ತಾ ಇದ್ದೀನಿ. ಸೊ ಹಂಗೆ ಇವತ್ತು ಆಗ್ತಾ ಇದೆ. ಸೊ ಅದರಿಂದ ತಮ್ಗೆ ನಾನು ಕೇಳೋದಿಷ್ಟೇ, ದಯವಿಟ್ಟು ನಮ್ಮ ಸರ್ಕಾರದ ಯೋಜನೆ, ಈಗ ಮುಖ್ಯಮಂತ್ರಿಗಳು ಭಾಳ ಬರೋಕ್ಕೆ ಆಸೆ ಇತ್ತು. ಅವರು ಪಾಪ ಏನೋ ಬಿದ್ದುಬಿಟ್ಟು ಒಂದು ತಿಂಗಳು ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ಅವರು 2-3 ಮೀಟಿಂಗ್ ಕೂಡ ಮಾಡಿದ್ದಾರೆ. ಮನೆಯಲ್ಲೆಲ್ಲ ನಮ್ಮ ಬಜೆಟ್ ಮೀಟಿಂಗ್ ಮಾಡ್ತಾಯಿದ್ರು. ವರ್ಚುವಲಲ್ಲಿ ಬಂದು ಭಾಷಣ ಮಾಡಬಹುದು ಅಂತ. ನಮಗೆ ಕೆಲವರು ಏನೇನೋ ಹೇಳ್ತಾರೆ. ನಮಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಬಗ್ಗೆ ನಮಗೆ ನಂಬಿಕೆ. ನಾವೆಲ್ಲ ಮಾನವೀಯತೆ ಭಾಳ ಮುಖ್ಯ. 1 ವರ್ಗ 2 ವರ್ಗ ಜಾತಿ ನನಗಂತೂ ನಂಬಿಕೆ ಇಲ್ಲ. ಜಾತಿ ಮೇಲೆ ನಂಬಿಕೆ ಇಲ್ಲ. ಎಲ್ಲ ಜಾತಿನೂ ನಂಬಬೇಕು. ಮಾನವೀಯತೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ವಿಶ್ವಹಿತ ಶಾಂತಿ ಅಂತ ಹಂಗೆ ನನ್ನ ನಂಬಿಕೆ. ಎಲ್ಲ ಧರ್ಮ ಅವ್ರವ್ರ ನಂಬಿಕೆ, ಅವ್ರವ್ರ ಆಚಾರ, ಅವ್ರವ್ರ ವಿಚಾರ. ನಾವ್ಯಾಕೆ ಅದಕ್ಕಾಗಬೇಕು? ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ನಮ್ಮ ಕಬಳಮ್ಮ ಇದೆ, ಕಬಳಮ್ಮನ ದೇವಸ್ಥಾನ ಇದೆ, ಅಲ್ಲೇ ಕೋಳಿ ಕುರಿ ಕುಯ್ತಾ ಇರ್ತಾರೆ. ಕೆಲವು ದೇವಸ್ಥಾನಕ್ಕೆ ಹೋಗ್ತೀರಿ, ಅದನ್ನು ಇದನ್ನು ಕೊಡ್ತಾರೆ, ಕುಂಬಳಕಾಯಿ. ಹಂಗೆ ಅವ್ರವ್ರದ್ದು ನಂಬಿಕೆ. ಈ ಭಗವದ್ಗೀತೆಯಲ್ಲೂ ಒಂದು ಶ್ಲೋಕ ಇದೆ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ನೈವ ಚ ಗಜಾಪುತ್ರಂ ದೇವೋ ದುರ್ಬಲ ಗಾದಕ ಅಂತ. ಅಂದರೆ ಈ ದೇವರಲ್ಲೂ ಕೂಡ ತಾರತಮ್ಯ ಮಾಡ್ತಾರಂತೆ. ದೇವರಲ್ಲೂ ಅಂದರೆ ದೇವ್ರ ಬಲಿ ತಗೋಬೇಕಾದ್ರೆ ಅಶ್ವ, ಕುದುರೆ ಅದನ್ನು ಯಾರೂ ತಗೊಳ್ಳೋದಿಲ್ವಂತೆ. ಕುದುರೆನೂ ತಗೊಳ್ಳೋದಿಲ್ಲಂತೆ, ಆನೆನೂ ಬಲಿ ತಗೊಳ್ಳೋದಂತೆ. ಯಾರು ಪಾಪ ಪಟಾಯಿ ಸಣ್ಣ ಪಣ್ಣ ಕೋಳಿ ಕುರಿ ಮೇಕೆ ಮಿತ್ರಿದ್ರೆ ಕೋಣ ಏನ್ರಿ ಕರೆಕ್ಟ್ ನಿಜ? ಹುಲಿನ ಯಾರು ಬಲಿ ತಗೊಂಡಾರಪ್ಪ? ಆನೆ ತಗೊಂಡಾರಂದ್ರೆ, ಕುದುರೆ ತಗೊಂಡಾರಪ್ಪ? ಕೋಳಿ ಕುರಿ ಮೇಕೆ ಆಗಿನ ಕಾಲದಲ್ಲೇ ಒಂದಷ್ಟು ಕೋಣ. ಈಗೂ ಅಲ್ಲೆಲ್ಲ ನಮ್ಮ ಇದು ಅಸ್ಸಾಂ ಪಂಚಬಲಿ ಅಂತ ಈಗೂ ತಗೋತಾರೆ. ನಮ್ಮ ಕಬಾಳಲ್ಲೂ ಇದನ್ನು ಕೋಣಗಿನ ತಗೋತಾ ಇದ್ವು ನಮ್ಮ ಅಜ್ಜಿ ಕಾಲದಲ್ಲಿ. ಈಗ ನಿಲ್ಲಿಸ್ಬಿಡಿದೆ ಅಷ್ಟೇ. ಈ ದೇವರೆಲ್ಲ ನೋಡಿ ಅಂತ